ದರ್ಶನ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಆದರೆ ಇದೀಗ ಮತ್ತೊಬ್ಬ ಆರೋಪಿ ಅರೆಸ್ಟ್ ಆದ ಬೆನ್ನಲ್ಲೇ ಇದೀಗ ಏನಾಯ್ತು ಗೊತ್ತಾ ವೀಕ್ಷಕರೇ, ಬನ್ನಿ ನೋಡ್ಕೊಂಬೋಣ. ಸದ್ಯ ಇದೀಗ ದರ್ಶನ್ ಅವರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದ್ದಾರೆ. ವಿಚಾರಣೆಯಲ್ಲಿ ಒಂದೊಂದು ಮಾಹಿತಿ ಕೂಡ ಒಂದೊಂದು ರೀತಿಯಲ್ಲಿ ತಿರುವನ್ನ ಪಡೆದುಕೊಳ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಸಿಸಿಟಿವಿಯನ್ನ ಪೊಲೀಸರು ಪತ್ತೆ ಹಚ್ಚಿದ ನಂತರ ದರ್ಶನ್ ಅವರು ಈ ರೀತಿಯಾಗಿ ಹೀನಕೃತ್ಯ ಮಾಡಿದ್ದಾರೆ ಎಂಬುದು ಸಾಬೀತಾಗಿದೆ. ಬಳಿಕ ಇದರಲ್ಲಿ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರುವರೆಗೂ ಯಾವ ರೀತಿ ಕಿಡ್ನಾಪ್ ಮಾಡಿದ್ರು, ಶೆಟ್ಗೆ ಕರ್ಕೊಬಂದು ಯಾವ ರೀತಿ ಹಲ್ಲೆ ಮಾಡಿದ್ರು, ಹೇಗೆಲ್ಲ ಹಿಂಸೆ ಕೊಟ್ಟರು, ಎಷ್ಟು ಜನ ಆರೋಪಿಗಳು ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಎಲ್ಲ ಒಂದು ಎವಿಡೆನ್ಸ್ ಅನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಇದರಲ್ಲಿ ಮತ್ತಿಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅವರೇ ಅನಿಲ್ ಅಂತ. ಅನಿಲ್ ಅರೆಸ್ಟ್ ಆದ ಬೆನ್ನಲ್ಲೇ ಅವರ ತಂದೆ ಮಗ ಅರೆಸ್ಟ್ ಆದ ಎಂಬ ಒಂದು ಶಾಕ್ನಲ್ಲಿ ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅನಿಲ್ ಎಂಬ ಆರೋಪಿಯ ತಂದೆ ಚಂದ್ರಯ್ಯ ಅವರು 60 ವರ್ಷದ ವಯಸ್ಸಾಗಿದ್ದು ಇದೀಗ ಮಗ ಅರೆಸ್ಟ್ ಆದ ಎಂಬ ನೋವಿನಲ್ಲಿ ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇದು ದುರಾದೃಷ್ಟಕರ ಅಂತಾನೆ ಹೇಳ್ಬೋದು ವೀಕ್ಷಕರ. ಮಗ ಈ ರೀತಿ ಅರೆಸ್ಟ್ ಆಗಿದ್ದಾನೆ ಎಂಬ ಒಂದು ನೋವನ್ನ ತಡೆಯಲಾಗದೆ ಇದೀಗ ತಂದೆ ಕೂಡ ಸಾವನ್ನಪ್ಪಿರೋ ವಿಚಾರ ಕೇಳ್ಪಟ್ಟಿದೆ. ಇದೀಗ ದರ್ಶನ್ ಹಾಗೂ ಪವಿತ್ರ ಗೌಡ ವಿಚಾರದಲ್ಲಿ ಇದೀಗ ಕೊಲೆ ಕೇಸ್ ಒಂದು ವಿಚಾರವನ್ನ ಮತ್ತೊಂದು ದೊಡ್ಡ ರೀತಿಯಲ್ಲಿ ಈಗ ಪೊಲೀಸರು ಪತ್ತೆ ಹಚ್ಚಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಕೊನೆಗೂ ಸಿಸಿಟಿವಿಯಲ್ಲಿ ಕಂಡಂತಹ ದೃಶ್ಯಗಳು, ಆತನಿಗೆ ಹಲ್ಲೆ ಮಾಡಿರುವ ಒಂದು ಆಡಿಯೋ ಆಗಿರ್ಬೋದು, ಸಿಸಿಟಿವಿ ಫುಟೇಜ್ ಆಗಿರ್ಬೋದು, ಸೊ ಎಲ್ಲವೂ ಕೂಡ ಪತ್ತೆ ಹಚ್ಚಿ ಅದನ್ನು ಪರಿಶೀಲನೆ ಮಾಡಿದ ನಂತರ ಆರೋಪಿಗಳು ತನ್ನ ಮೊದಲಿನಿಂದ ಯಾವ ರೀತಿ ಮಾಡಿದ್ದು ಎನ್ನುವ ಒಂದು ವಿಚಾರವನ್ನ ತಾನೇ ಒಪ್ಪಿಗೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ವೀಕ್ಷಕರು. ಥ್ಯಾಂಕ್ ಯು.